ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಮಹಿಳೆಯರಿಗೆ ಸ್ವಾಗತ. ಸ್ನೇಹಿತರೆ, ಹಣ ಜಮೆ ಆಗಿಲ್ಲ, ಎಲ್ಲಿ ಹಣ ಜಮೆ ಆಗಿಲ್ಲ ಅಂತ ನಾನು ಕೇಳೋದು. ಯಾಕಂತಂದರೆ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿದೆ. ಇವಾಗಲೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸುಮ್ಮನೆ ಸುಳ್ಳು ಏನೇನೋ ನಾನು ಹೇಳಲಿಕ್ಕೆ ಹೋಗಲ್ಲ. ನನ್ನ ಒಂದು ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಬೇಕಾದರೂ ಹೋಗಿ ನೋಡಿ. ಆದರೆ ತುಂಬ ಜನ ಇಲ್ಲಿ ಬಂದು ಕಮೆಂಟ್ ಮಾಡ್ತಾರೆ, ಸರ್ ನಮ್ಗೆ ಹಣ ಬಂದಿಲ್ಲ, ಸರ್ ನಮ್ಗೆ ಹಂಗಾಗಿದೆ, ಸರ್ ನಮ್ಗೆ ಹಿಂಗಾಗಿದೆ ಸರ್ ಅಂತ. ಎಲ್ರಿಗೂ ಹೇಳುವಂಥದ್ದು ಒಂದೇ ಸಾರಿ ಕೇಳಿಸ್ಕೊಳ್ಳಿ, ಹಣ ಜಮೆ ಆಗಿದೆ ಸ್ನೇಹಿತರೆ. ತುಂಬ ಜನರಿಗೆ ಹಣ ಜಮೆ ಆಗಿದೆ. ಕಮೆಂಟ್ ಮಾಡ್ಕೊಳ್ಳಿ, ಬೇಕಾದರೆ ನಿಮ್ಮೊಂದು ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ. ಯಾಕಂತಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಯಾವತ್ತೂ ಕೂಡ ನನ್ನ ಸಬ್ಸ್ಕ್ರೈಬರ್ಸಿಗೆ ಯಾವತ್ತೂ ಕೂಡ ಫಾಲ್ಸ್ ಇನ್ಫಾರ್ಮೇಷನನ್ನು ಕೊಡ್ಲಿಕ್ಕೆ ಹೋಗಲ್ಲ. ಕರೆಕ್ಟಾಗಿ ಟ್ರೂಲಿ ಇನ್ಫಾರ್ಮೇಷನನ್ನು ನಾನು ಕೊಡ್ತಾ ಇರುವಂಥದ್ದು. ಅಂತಂದರೆ ಏನೇನೋ ಒಟ್ಟೊಟ್ಟು ಹೇಳ್ತಾ ಹೋಗೋದಿಲ್ಲ. ಕರೆಕ್ಟಾಗಿರುವಂಥದ್ದು ಏನೇನು ಒಂದು ಪಾಯಿಂಟ್ಸ್ ಇದೆ ಅದನ್ನು ನಾನು ನಿಮಗೆ ದಿನ ಹೇಳ್ತಾ ಹೋಗ್ತೀನಿ. ಆದರೆ ಕೆಲವರು ಅದನ್ನು ಫಾಲೋ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಅದು ನಿಮ್ಮ ಒಂದು ಏನಂತಾರೆ, ನೀವು ಮಾಡ್ತಾ ಇರುವಂಥ ತಪ್ಪು. ಹಾಗಾಗಿ ನೀವು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನಾನು ನಿಮ್ಮೆಲ್ರಿಗೂ ಒಂದು ಬಾರಿ ನೀವು ಯೋಚನೆ ಮಾಡಿ, ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ಯಾಕೆ ಹಣ ಬರ್ತಾ ಇಲ್ಲ, ಸರ್ಕಾರ ಯಾಕೆ ನಮಗೆ ಪೇ ಮಾಡ್ತಾ ಇಲ್ಲ, ಇದನ್ನು ತಿಳ್ಕೊಳ್ಳಿ, ಇದನ್ನು ಯೋಚನೆ ಮಾಡಿ. ಅರ್ಥ ಆಯಿತಾ? ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಮಾಡಿ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ ಅಂತ ಹೇಳುವಂಥ ಸಾಧ್ಯವೇ ಇಲ್ಲ. ಯಾಕಂತಂದರೆ ಅಯ್ಯೋ ನಮ್ಗೆ ಆಗಲ್ಲ, ನಮ್ಗೆ ಹಣವನ್ನು ಪಡ್ಕೊಳ್ಳಿಕ್ಕಾಗಲ್ಲ, ಬೇಡ, ಹಣವನ್ನು ಪಡ್ಕೊಳ್ತೀರ, ಎಲ್ಲರೂ ಹಣವನ್ನು ಪಡ್ಕೊಳ್ತೀರ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ, ಏನೇನು ನಾನು ಹೇಳಲಿಕ್ಕೆ ಹೋಗಲ್ಲ, ಸಿಂಪಲಾಗಿ ಹೇಳ್ತೀನಿ. ನಾನು ಯಾವತ್ತೂ ಕೂಡ ಸಿಂಪಲಾಗಿ ಹೇಳ್ತೀನಿ, ಕರೆಕ್ಟಾಗಿ ಸಿಂಪಲ್ ಆಗಿರುವಂಥ ಮಾಹಿತಿ ಮಾತ್ರ ಕೊಡುವಂಥದ್ದು ನಾನು. ಹಾಗಾಗಿ ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈಸಿಲಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಲಿಟ್ರಲಿ ಹೇಳ್ತೀನಲ್ಲ, ಈಸಿಲಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಐ ಥಿಂಕ್ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ನಾವೊಂದು ವಿಚಾರವನ್ನು ಹೇಳ್ತೇನೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಒಂದಿಷ್ಟು ಜನ ಓವರ್ ಹೈಪ್ ಆಗ್ತೀರ, ಅಯ್ಯೋ ಹಣ ಜಮೆ ಆಗಿಲ್ಲ ಹಂಗೆ. ನಾನು ಹೇಳುವಂಥ ಫಸ್ಟ್ ಆಫ್ ಆಲ್ ಐ ಥಿಂಕ್ ನಾನು ಹೇಳುವಂಥದ್ದು, ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಏನೇನು ಅಪ್ಡೇಟ್ಗಳಿದೆ ಅದನ್ನ ಕರೆಕ್ಟಾಗಿ ಕಂಪ್ಲೀಟ್ಲಿ ಮಾಡ್ಕೊಳ್ತೀರಂತಂದ್ರೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅನ್ನುವಂಥ ನನ್ನೊಂದು ಒಪಿನಿಯನ್. ಹಾಗಾಗಿ ಮೈ ಪರ್ಸ್ನಲ್ ಒಪಿನಿಯನ್. ತುಂಬ ಜನರಿಗೆ ಗೊತ್ತಿಲ್ಲ, ಹಣ ಜಮೆ ಆಗಿಲ್ಲ ಅಂತ ಹೇಳ್ತೀರಾ. ಹಾಗಾಗಿ ನಾನು ಹೇಳುವಂಥದ್ದು ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ. ಆದರೆ ನಾನು ಹೇಳುವಂಥದ್ದು ಏನಂತಂದರೆ, ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಡಿಸ್ಟಿಕ್, ಆ ಒಂದಿಷ್ಟು ಡಿಸ್ಟಿಕ್ ನಿಮ್ಮ ಡಿಸ್ಟಿಕ್ ಆಗಿದ್ದರೆ ಕಮೆಂಟ್ ಮಾಡಿ. ಅಂದರೆ ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿದ್ದರೆ ಒಂದು ಬಾರಿ ಕಮೆಂಟ್ ಮಾಡಿ. ಉಡುಪಿ, ಕೋಲಾರ, ಕೊಪ್ಪಳ, ಬಾಗಲಕೋಟೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಹಾಸನ, ಹಾವೇರಿ ಆ್ಯಂಡ್ ಐ ಥಿಂಕ್ ಪ್ರತಿಯೊಂದು ಜಿಲ್ಲೆಗೂ, ಅಂದರೆ ಲಿಟ್ರಲಿ ಇಷ್ಟೇ ಜಿಲ್ಲೆ ಅಂತಲ್ಲ, ಇಷ್ಟೇ ಜಿಲ್ಲೆ ಅಂತಲ್ಲ, ಹಿಂಗೆ ಹಂಗಲ್ಲ, ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾಯಿದೆ. ಅಂದರೆ ಖುಷಿ ಪಡುವಂಥ ವಿಚಾರ. ಈ ಒಂದಿಷ್ಟೇ ಜಿಲ್ಲೆಗಳಿಗೆ ಬರುತ್ತೆ, ಇದೇ ಜಿಲ್ಲೆಗಳಿಗೆ ಅದೇ ಜಿಲ್ಲೆಗಳಿಗೆ, ನೋ ವೇ, ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾಯಿದೆ. ಅಂದರೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದು ನಾನು. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ, ಯಾವ ಜಿಲ್ಲೆಗೆ ಹಣ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಹಣ ಬರಲ್ಲ, ಅಥವಾ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಟ್ ಪ್ರೆಸೆಂಟ್ಲಿ ಅನ್ನುವಂಥದ್ದು. ಅಂದರೆ ಆ ಜಿಲ್ಲೆಗಳಿಗೆ ಹಣ ಬರಲ್ಲ ಅಂತ ಏನಿಲ್ಲ. ನೀವು ಕೆಲವರು ಒಂದಿಷ್ಟು ಜನ ತಪ್ಪು ಮಾಡ್ತಾ ಇರುವಂಥದ್ದು, ಒಂದಿಷ್ಟು ಜನರಿಗೆ ಇನ್ಫಾರ್ಮೇಷನ್ ಸರಿ ಹೋಗ್ತಾ ಇಲ್ಲ, ಒಂದಿಷ್ಟು ಜನರಿಗೆ ಹಣನೂ ಹಿಂಗೂ ಪಡ್ಕೊಳ್ಬೋದು ಅಂತ ಕೆಲವರಿಗೆ ಗೊತ್ತಿಲ್ಲ. ಈ ರೀತಿ ಪ್ರಾಬ್ಲಮ್ ಆಗುವಾಗ ನೀವು ಹಣವನ್ನು ಪಡ್ಕೊಳ್ತಾ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳುವಂಥದ್ದು ಈಸಿ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ನನಗೆ. ಆ್ಯಂಡ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅನ್ನುವಂಥ ನನ್ನೊಂದು ಒಪಿನಿಯನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ನನಗೆ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಲಿಟ್ರಲಿ ಹೇಳ್ತಾ ಇರುವಂಥದ್ದು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಿದೆ. ಲಿಟ್ರಲಿ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ಸ್ನೇಹಿತರೆ, ಇನ್ನೊಂದು ವಿಚಾರ, ತುಂಬ ಜನ ಹೇಳ್ತಾ ಇದ್ದೀರಾ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಈಗ ನಾನು ನಿಮಗೆ ಇನ್ನೊಂದು ಮೈನ್ ಮ್ಯಾಟ್ರ್ ಏನಂತಂದರೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವಾಗ ಬರುತ್ತೆ, ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು ಸಿಂಪಲಾಗಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ಆ್ಯಂಡ್ ಸೆಕೆಂಡ್ ಚಿತ್ರದುರ್ಗ, ಮಂಡ್ಯ, ಮೈಸೂರು, ಕೊಡಗು. ಆಲ್ವೇಸ್ ಈ ಎಲ್ಲ ಜಿಲ್ಲೆಗಳು ಡೆಫಿನೆಟಾಗಿ ಹಣ ಬರುತ್ತೆ. ಯಾಕಂತಂದರೆ ಈಗ ಎಟ್ ಪ್ರೆಸೆಂಟಲ್ಲಿ ಈಗ ಸರ್ಕಾರ ಏನು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದೆ, ಸರ್ಕಾರ ಹಣ ಹಾಕಲಿಕ್ಕೆ. ಮತ್ತು ಐ ಥಿಂಕ್ ನನ್ನ ಪ್ರಕಾರ ಏನಂತಂದರೆ, ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ. ಎಲ್ರಿಗೂ ಹಣ ತುಂಬ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕಂತಂದರೆ ಆಲ್ವೇಸ್ ನಾನು ಹೇಳುವಂಥದ್ದು ಏನಂತಂದರೆ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಅಂದರೆ ನೀವು ಏನಂತಂದ್ರೆ, ನಾನು ಹೇಳುವಂಥದ್ದು ಏನಂತಂದರೆ,
ಇಲ್ಲಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರಿ. ಯಾಕಂತಂದರೆ ಆಗಲ್ಲ ಆ ರೀತಿ ಏನೂ ಕೂಡ ಇಲ್ಲ. ಯಾಕಂತಂದರೆ ಆಲ್ವೇಸ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಿಯೇ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಒಂದಿಷ್ಟು ಜಿಲ್ಲೆಗಳ ಹೆಸರು ನಾನು ಹೇಳಿದೆ ನಿಮಗೆ, ಈಗಲೂ ಕೂಡ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ನಿಮಗೆ ಯಾವಾಗ ಬರುತ್ತೆ ಆ್ಯಂಡ್ ಅದು ಹೇಗೆ ನಾವು ಪಡ್ಕೊಳ್ಳುವಂಥದ್ದು ಇನ್ನೊಂದು ನಾನು ಹೇಳ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ನೆನಪೋಗಿರುತ್ತೆ ಆ್ಯಂಡ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದಾದಮೇಲೆ ವಿಜಯಪುರ, ಅದಾದಮೇಲೆ ನಿಮಗೆ ಇಲ್ಲಿ ಕೊಡಗು, ಕೊಪ್ಪಳ, ಬಳ್ಳಾರಿ, ಉಡುಪಿ. ಆಲ್ಮೋಸ್ಟ್ ಈಗ ನಾನು ಜಿಲ್ಲೆಯನ್ನು ಹೇಳುವಂಥದ್ದು ಏನಿಲ್ಲ. ಯಾಕಂತಂದರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ, ಈಗ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಐ ಥಿಂಕ್ ಅಟ್ ಪ್ರೆಸೆಂಟಲ್ಲೇ ಎಲ್ರಿಗೂ ಈಗಿನ ಪರಿಸ್ಥಿತಿಯಲ್ಲೇ ಎಲ್ರಿಗೂ ಹಣ ಹಾಕಲಿಕ್ಕೆ ಸರ್ಕಾರ ಶುರು ಮಾಡ್ತಾ ಇರುವಂಥದ್ದು. ಏನು ದೊಡ್ಡ ವಿಚಾರ ಅಲ್ಲ. ಅಂದರೆ ಈಗ ಬೇಗ ಹಣ ಹಾಕ್ತಾ ಇರುವಂಥದ್ದು ಸರ್ಕಾರ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಮೈ ಒಪಿನಿಯನ್ ಏನಂತಂದರೆ ಎಲ್ರಿಗೂ ಹಣ ಜಮೆ ಆಗಲಿ. ಈಗ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ನಮಗೆ ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, 100% ಆಗಿ ಹೇಳ್ತೀನಲ್ಲ, ಬಂದೇ ಬರುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ಅಂದರೆ ಅಯ್ಯೋ ನಮ್ಗೆ ಹಣ ಬಂದೇ ಇಲ್ಲ, ನಮ್ಗೆ ಬರೋದೇ ಇಲ್ಲ ಅನ್ನುವಂಥದ್ದು ಏನು ಬೇಡ. ನಾನು ಹೇಳುವಂಥದ್ದು ಸಿಂಪಲಾಗಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ ನಮಗೆ ಇಲ್ಲ ಸರ್, ನಮ್ಗೆ ಹಣನೇ ಬಂದಿಲ್ಲ ಸರ್ ಅಂತ. ನಾನು ಹೇಳುವಂಥದ್ದು ಅಂಥವ್ರಿಗೆ ದಯವಿಟ್ಟು ಒಂದು ಬಾರಿ ಅಕೌಂಟನ್ನು ಚೆಕ್ ಮಾಡಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡಬಹುದು ಅನ್ನುವಂಥದ್ದು ಮೈ ಒಪಿನಿಯನ್. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಯಾರೂ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ ಕೇಳಲಿಕ್ಕೆ ಹೋಗಬೇಡಿ. ನಾನು ಹೇಳುವಂಥದ್ದು ಡೆಫಿನೆಟಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತಲೆಗೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಒಂದೇ ಒಂದು ಫಾರ್ಮುಲಾ, ನಾನು ಹೇಳಿದ್ನಲ್ಲ, ಈ ಒಂದು ಫಾರ್ಮುಲಾವನ್ನು ಫಾಲೋ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಪಡ್ತೇನೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಹೇಳಿದೆ ನಿಮಗೆ, ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಬರಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಅಂದರೆ ನಿಮ್ಮ ಅಕೌಂಟಿಗೆ ಕ್ರೆಡಿಟೆಡ್ ಆಗುತ್ತೆ, ಪೇ ಆಗುತ್ತೆ. ಸರ್ಕಾರ ಅಂತೂ ಖಂಡಿತವಾಗ್ಲೂ ಹಣ ಜಮೆ ಮಾಡುತ್ತೆ. ಕ್ರೆಡಿಟೆಡ್ ಅಂತಂದರೆ ಏನಂತ ನೀವು ಕೇಳ್ಬೋದು, ಹಣ ಜಮೆ ಆಗುತ್ತಂತ, ಅಂದರೆ ಹಣ ಬರುತ್ತೆ ನಿಮ್ಮ ಅಕೌಂಟಿಗೆ ಅನ್ನುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ತುಂಬ ಜನ ಕೇಳಿದ್ರಿ ಎಲ್ಲಿದೆ ಹಣ ಬಂದೇ ಇಲ್ವಲ್ಲ ಅಂತ. ಈಗ ಒಂದು ಪ್ರಶ್ನೆ ಏನಂತಂದರೆ, ನಾವು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ. ಈಗ ನಾನು ನಿಮಗೆ ಹೇಳ್ತೀನಿ ಅಂತಂದರೆ, ಒಂದಿಷ್ಟು ಜಿಲ್ಲೆಗಳ ಸರ್ಕಾರದ ಒಂದು ಪಟ್ಟಿಯಲ್ಲಿ ಏನಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತಂದರೆ, ನೀವು ಕೇಳ್ತೀರಾ ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ, ಈಗ ಫಸ್ಟ್ ಪ್ರಶ್ನೆ ಏನಂತಂದರೆ ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೇಳ್ತಾರೆ. ಆದರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ತಾರೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ. ದಟ್ಸ್ ಇಟ್. ನಾನು ಹೇಳುವಂಥದ್ದು ಇಷ್ಟೇ. ನೀವೆಲ್ಲರೂ ಕೂಡ ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡೂ ಇಟ್. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗಾಗಿ ಆಗಲ್ಲ, ನಮಗೆ ಬರಲ್ಲ ಅಂತ ಯಾವುದು ಕೂಡ ನೀವು ತಿಳ್ಕೊಳ್ಬೇಡಿ. ಆ್ಯಂಡ್ ನೀವು ಏನು ಯೋಚನೆ ಮಾಡ್ತೀರಾ ಅದೇ ಲೈಫಲ್ಲಿ ಆಗುವಂಥದ್ದು ನನ್ನ ಒಪಿನಿಯನ್. ಯಾಕಂತಂದರೆ ನಾನು ಥಿಂಕ್ ಮಾಡುವಂಥದ್ದು ಹಾಗೆ. ಯಾಕಂತಂದರೆ ನೀವು ಏನು ಯೋಚನೆ ಮಾಡ್ತೀರಾ ಅದೇ ಆಗುತ್ತೆ ಲೈಫಲ್ಲಿ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ನಮ್ಮೊಂದು ಆಶಾ ಪ್ಲೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ, ಕಂಪ್ಲೀಟ್ಲಿ ನಾನು ನಿಮಗೆ ಇದರ ಬೇಸಿಸ್ ಆಗಿ ವಿಡಿಯೋವನ್ನು ತರ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್ ಇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು. ಅಟ್ ಪ್ರೆಸೆಂಟಲ್ಲಿ ಈಗಿನ ಪರಿಸ್ಥಿತಿಯಲ್ಲಂತೂ ತುಂಬ ಜನರಿಗೆ ಹಣ ಜಮೆ ಆಗ್ತಾರೆ. ಈ ಒಂದು ಯೋಜನೆ ಅಂತಲ್ಲ, ದಯವಿಟ್ಟು ಹೇಳ್ತೀನಲ್ಲ, ಬರೀ ಇದೇ ಒಂದು ಯೋಜನೆ ಅಂತ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನ ಕಮೆಂಟ್ ಮಾಡಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರು, ನಿಮ್ಮ ಒಂದು ಪ್ಲೇಸ್ ಅದನ್ನೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಏನಾಗಲ್ಲ, ಹಿಂಗಾಗುತ್ತೆ ಅಂತ ಏನಿಲ್ಲ. ಆ್ಯಂಡ್ ಐ ಥಿಂಕ್ ಎಲ್ಲರೂ ಕೂಡ ಒಂದೊಳ್ಳೆ ಒಂದು ಅರ್ನಿಂಗನ್ನು ಮಾಡ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಪ್ರತಿಯೊಂದು ಸ್ಕೀಮಲ್ಲೂ ಕೂಡ ಒಂದೊಳ್ಳೆ ಪೇಯನ್ನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ ತುಂಬ ಜನ ಆಲ್ಮೋಸ್ಟ್ ಹೇಳ್ತೀರಾ ನಮ್ಗೆ ಹಣ ಬಂದಿಲ್ಲ ಅಂತ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ, ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ತುಂಬ ಬ್ಯಾಟ್ರ್ ಆಗ್ತದೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಅಂತ ಹೇಳ್ತಾ, ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ.